ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜು ಸುರೇಶ್. ಇವತ್ತು ನಾನು ಅಮ್ಮು ಹಾಗೂ ಮನು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು JKVK ಅವರು 60ನೇ ವರ್ಷದ ಕೃಷಿ ಮೇಳ ವಾರ್ಷಿಕೋತ್ಸವನ ನಡೆಸ್ತಾ ಇದ್ದಾರೆ. ನಾನು ಈಗ ಹೋಗ್ತಿರೋದು ಫಸ್ಟ್ ಟೈಮ್, ಆದ್ದರಿಂದ ತುಂಬಾ ಖುಷಿ ಇದೆ. ಇದು 14ರಿಂದ 17ರವರೆಗೆ 4 ದಿನ ನಡೆಯುತ್ತದೆ. ಇಲ್ಲಿ ಎಲ್ಲ ರೈತರಿಗೂ ನ್ಯೂ ಮಾಡ್ಯುಲೇಷನ್ ಮಾಡಿ ಹೇಗೆ ಕೃಷಿ ಮಾಡ್ಬೋದು ಮತ್ತು ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳು ಹಾಗೆ ಸಸಿಗಳು ಸೀಡ್ಸು ಎಲ್ಲ ದೊರೆಯುತ್ತವೆ. ಇಲ್ಲಿ ಪಾರ್ಕಿಂಗ್ ಸಹ ಇದೆ. ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ವು. ಅವನು ತುಂಬಾ ಖುಷಿ ಪಡ್ತಾ ಇದ್ದ. ಹೋಗ್ತಾ ಲೆಫ್ಟ್ ಸೈಡು ಮಣ್ಣು ರಹಿತ ಕೃಷಿ ಪ್ರಾಯೋಜನೆ ಅಂತ ಇತ್ತು. ಇದರಲ್ಲಿ ಏನಿರ್ಬೋದು ನೋಡೋಣ ಅಂತ ಹೊರಟ್ವಿ. ಯಾಕಂದರೆ ನಾನಿಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಕ್ಯೂರಿಯಾಸಿಟಿ ಇರುತ್ತಲ್ಲ, ಹಾಗಾಗಿ ನೋಡೋಣ ಅಂತ ಬಂದ್ವಿ. ಇಲ್ಲಿಗೆ ಬಂದು ನೋಡಿದ್ರೆ ಶಾಕ್ ಆಯಿತು. ಯಾಕಂದರೆ ಯಾವುದೇ ಮಣ್ಣನ್ನು ಯೂಸ್ ಮಾಡದೆ ಬರೀ ನೀರಲ್ಲಿ ನ್ಯೂಟ್ರಿಷನ್ ಮಾಡಿ ಸಸಿಗಳನ್ನು ಬೆಳೆಯೋದು ಹೇಗೆ ಅನ್ನೋದನ್ನ ಇಲ್ಲಿಗೆ ಬಂದರೆ ತಿಳಿಸ್ಕೊಡ್ತಾರೆ. ನನಗಂತೂ ಕೇಳಿ ಶಾಕ್ ಆಗೋಯ್ತು. ಏನಪ್ಪ ಬರೀ ನೀರಲ್ಲಿ ಬೆಳಿಬೋದಾ ನ್ಯೂಟ್ರಿಷನ್ ಆ್ಯಡ್ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಅವರು ಇನ್ಫಾರ್ಮೇಷನ್ ಚೆನ್ನಾಗಿ ಹೇಳಿದ್ರು. ಇನ್ನೊಂದು ಕಡೆ ಕೋಕೋಫಿಟ್ಟು ವಾಟರ್ ಯೂಸ್ ಮಾಡಿ ಸಸಿಗಳನ್ನ ಹೇಗೆ ಬೆಳೆಯೋದನ್ನ ಇನ್ನೊಂದು ಸೈಡಲ್ಲಿ ಇಟ್ಟಿದ್ರು. ನೋಡಿ ತುಂಬಾ ಖುಷಿ ಆಯಿತು. ಅಂದರೆ ಬ್ಯಾಗೇಜ್ ಅಂದರೆ ನಮ್ಮ ಒಳಗಡೆ ಡ್ರಿಪ್ ಸಿಸ್ಟಮ್ ಇಟ್ಬಿಟ್ಟು ಇದು ಹಾಕ್ಬಿಟ್ಟು ಒಳಗಡೆ ಬೆಳೆಯೋದು ಬ್ಯಾಗೇಜ್ ಸಿಸ್ಟಮಲ್ಲಿ. ಅಂದರೆ ಜೇನು ಸಾಕಣೆನೂ ಇದೆ ಇಲ್ಲಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಸಹ ಇಲ್ಲಿ ನೋಡ್ಬೋದು. ಆಮೇಲೆ ಸ್ವಲ್ಪ ದೂರ ಮುಂದೆ ಬರ್ತಿದ್ದಂಗೆ ಇಲ್ಲಿ ಔಷಧಿ ಗುಣ ಇರೋವಂಥ ಸಸಿಗಳನ್ನ ಸೇಲ್ಗಿಟ್ಟಿದ್ರು. ಆಮೇಲೆ ಎಲ್ಲ ಥರದ್ದು ಗಿಡಗಳು ಸಹ ಇಲ್ಲಿದ್ವಿ. ನಾವು ನೋಡ್ದಿಲ್ದಿರೋ ಗಿಡಗಳೆಲ್ಲ ಸಹ ಇಲ್ಲಿದ್ವು. ನೋಡಿ ನಮಗೆ ಶಾಕ್ ಆಯಿತು. ಯಾಕಂತಂದರೆ ಮೆಣಸು ಗಿಡಗೂ ವಿಳ್ಯದೆಲೆಗೂ ವ್ಯತ್ಯಾಸನೇ ಇಲ್ಲ. ನಮಗೆ ಅಷ್ಟು ಕನ್ಫ್ಯೂಸ್ ಆಗಿಬಿಡ್ತು ನನಗಂತೂ. ಇಲ್ಲಿ ಡ್ರೋನ್ಗಳನ್ನ ಡೆಮೋ ತೋರಿಸ್ತಾ ಇದ್ದರು. ಅವು ಗಿಡಗಳಿಗೆಲ್ಲ ಔಷಧಿ ಹೇಗೆ ಹೊಡಿಬೇಕು ಅನ್ನೋದನ್ನ ನೋಡೋಕ್ಕೂ ಒಂಥರ ಚೆನ್ನಾಗಿತ್ತು. ಅಷ್ಟರೊಳಗೆ ಮಳೆನೂ ಸಹ ಬಂದುಬಿಡ್ತು. ಏನು ಬತ್ತೈತೆ? ಜಿಜ್ಜಿ ಮಳೆ ಬತ್ತೈತಾ? ಅದು ಬೇಡ. ಇದು ಕೃಷಿ ಮೇಳಗೆ ಎಂಟ್ರಿ ಆಗೋ ಗೇಟ್. ಇದು ಮೇನ್ ಗೇಟು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನೇನಿದೆ ಯಾವ ಥರ ಇದೆ ಅನ್ನೋದನ್ನ ನಾನು ಈಗ ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಲ್ಲಿ ಎಂಟ್ರೆನ್ಸಲ್ಲೇ ಸ್ವಲ್ಪ ಸೀಡ್ಸ್ನ ಇಟ್ಟಿದ್ದಾರೆ, ಬೀಜನ. ಅದು ಏನಪ್ಪ ಅಂತಂದರೆ ತುಂಬ ದಿನ ಕೆಡಬಾರ್ದು ಅಂತೇಳ್ಬಿಟ್ಟು ಕಲರ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಅದು ಬೇಕಂತಂದರೆ ಒಳಗಡೆ ನಿಮಗೆ ಆ ಬೀಜಗಳೆಲ್ಲ ಸಿಗುತ್ತೆ ಸೇಲಿಗೆ. ಬಟ್ ಇಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಶೋಗೆ ಅಂತ ಹೇಳಿ ಇಟ್ಟಿರೋದು ಇದು ಬೀಜನೆಲ್ಲ. ಕಳೆ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಇಲ್ಲಿಟ್ಟಿದ್ದಾರೆ. ಅವರು ನಮ್ಗೆ ಕೇಳಿದ್ರೆ ಅವರು ನಮ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಮಣ್ಣಿನ ವಿಧಗಳಿದ್ದಾವೆ ಅನ್ನೋದನ್ನು ಸಹ ಒಂದು ಇದರಲ್ಲಿ ಇಟ್ಟಿದ್ದಾರೆ. ಆಮೇಲೆ ಯಾವ್ಯಾವ ಥರ ಮಣ್ಣಲ್ಲಿ ಯಾವ್ಯಾವ ಬೆಳೆ ಬೆಳಿಬೋದು ಅನ್ನೋದನ್ನು ಸಹ ಇಲ್ಲಿ ನಮ್ಗೆ ಕೇಳಿದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ. ನೆಕ್ಸ್ಟು
ಇಲ್ಲಿ ಬೆಳೆಗಳಿಗೆ ಯಾವ ಥರ ರೋಗಗಳು ಬರ್ತವೆ, ಯಾವ ಥರ ಕೀಟನಾಶಕಗಳು ಬರ್ತವೆ ಅನ್ನೋದನ್ನ ಪಿಕ್ಚರ್ ಸಮೇತ ತೋರಿಸಿದ್ದಾರೆ. ಇಲ್ಲಿ ಯಾವ ಥರ ಮೆಡಿಸನ್ನ ಯೂಸ್ ಮಾಡಿಕೊಂಡು ಯಾವ ಥರ ಕ್ಲಿಯರ್ ಮಾಡಬೇಕು ಅನ್ನೋದು ಸಹ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ವಿವಿಧ ರೀತಿಯ ತಳಿಗಳು ಸಹ ಸಿಗ್ತವೆ. ಭತ್ತ, ರಾಗಿ, ನವಣೆ, ಅಲಸಂದೆ, ಕಡಲೆ ಬೀಜ, ಅರಳು ಪ್ರತಿಯೊಂದು ಸಹ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೇಕಂದರೆ ಸಹ ನೀವು ಕೊಂಡ್ಕೊಳ್ಳಬಹುದು. ಬುಕ್ ಮಾಡಿದ್ರೆ ಅವರು ಮನೆಗೂ ಸಹ ಡೆಲಿವರಿ ಮಾಡ್ತಾರಂತೆ. ತುಂಬಾ ಖುಷಿಯಾಗುತ್ತೆ ಇವೆಲ್ಲ ನೋಡಿದ್ರೆ. ಒಂದೊಂದು ಥರ ವೆರೈಟಿ ದವಸ ಧಾನ್ಯಗಳು ಸಹ ಇಲ್ಲಿ ಸಿಗ್ತವೆ. ಮಣ್ಣಲ್ಲಿ ಹಸಿರೆಲೆ ಗೊಬ್ಬರಗಳ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಮಣ್ಣಲ್ಲಿ ಮಣ್ಣು ಡ್ರೈ ಇದೆ ಅಂತಂದರೆ ಆವಾಗ ನೀವು ಮಣ್ಣಲ್ಲಿ ಹಸಿರೆಲೆ ಗೊಬ್ಬರನೇ ಈಗ ಮಶ್ರೂಮಲ್ಲಿ ವಿವಿಧ ರೀತಿ ಮಶ್ರೂಮ್ ಇರುತ್ತೆ. ಆದರೆ ಕಂದು ಚಿಪ್ಪು ಅಣಬೆ, ಬಿಳಿ ಚಿಪ್ಪು ಅಣಬೆ, ಗುಲಾಬಿ ಚಿಪ್ಪು ಅಣಬೆ ಅಂತ ಈಗ ಮಶ್ರೂಮ್ಸ್ ಮಾಡ್ತಾರಲ್ಲ ಅವರು ಇಲ್ಲಿ ಇನ್ಫಾರ್ಮೇಷನ್ ಕೇಳಿದ್ರೆ ಯಾವ ಥರ ಬೆಳೆಯೋದು ಅನ್ನೋದನ್ನ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಬಟ್ ತುಂಬ ಯೂಸ್ಫುಲ್ ಆದಂಥ ಮೇಳ ಇದು. ಪ್ರತಿಯೊಬ್ಬರು ಸಹ ಈಗ ನಾವು ರೈತರ ಮಕ್ಕಳು ಅಂತ ಹೇಳ್ತೀವಿ ಅಷ್ಟೇ, ಬಟ್ ನಮಗೇನು ಗೊತ್ತಿರಲ್ಲ. ಬಟ್ ಈ ಥರ ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಮಾಡಿದ್ರೆ, ಮೇಳಗಳಿಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವ ಬೆಳೆಗೆ ಯಾವ ಥರದ ವಾಟರ್ ಸಿಸ್ಟಮ್ ಹೇಗೆ ಅಳವಡಿಸ್ಕೊಂಡು ಕೃಷಿ ಮಾಡಬೇಕು ಅನ್ನೋದನ್ನ ಸಿಂಪಲ್ಲಾಗಿ ಕ್ಯೂಟಾಗಿ ತೋರಿಸಿದ್ದಾರೆ. ಇದಕ್ಕೆ ಬೇಕಾಗುವ ಎಲ್ಲ ಥರ ಸಾಮಗ್ರಿಗಳು ಇಲ್ಲಿ ವಿವಿಧ ಕಂಪ್ನಿಯ ಸಲಕರಣೆಗಳು ಸಹ ಸಿಗುತ್ತವೆ. ಬೇಕಂದರೆ ನೀವು ತೊಗೋಬೋದು. ಇಲ್ಲಿ ಎಲ್ಲ ಥರದ ಮಿಷಿನ್ ಉಪಕರಣಗಳು ಸಹ ಸಿಗ್ತವೆ. ವೇಸ್ಟ್ ಜಾಗದಲ್ಲಿ ಯಾವ ಬೆಳೆ ಬೆಳೆದು ಅಧಿಕ ಆದಾಯ ಪಡಿಬೋದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೋದು. ಮತ್ತು ಜೈವಿಕ ಇಂಧನ ಬಳಸಿ ಹೇಗೆ ಪರಿಸರ ಸಂರಕ್ಷಣೆ ಮಾಡೋದು ಅನ್ನೋದನ್ನ ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ತುಂಬ ಇನ್ಫಾರ್ಮೇಷನ್ ತಿಳ್ಕೊಬೋದು ಇಲ್ಲಿ. ಇದರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ.
ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು. ಇಲ್ಲೇನಪ್ಪ ಫಂಕ್ಷನ್ ಅಂತ ಅಂದರೆ ಯಾರು ಕೃಷಿ ಮಾಡಿ ಹೆಸರು ಮಾಡಿದಾರೋ ಅವರಿಗೆ ಸನ್ಮಾನ ನಡೀತಾ ಇತ್ತು. ಬಟ್ ಒಂಥರ ಚೆನ್ನಾಗಿತ್ತು. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ನಾವು ಇಲ್ಲಿ ಎಲ್ಲ ಥರದ ಮಿಷನರಿಗಳನ್ನ ಸಿಗುತ್ತವೆ. ಫಾರ್ ಎಕ್ಸಾಂಪಲ್ ಕಳೆ ತೆಗೆಯೋದು, ನಾವು ಮೊದಲು ಅಡಿಕೆ ಕುಯ್ಯೋದನ್ನ ಜವಣಿಗೆ ಯೂಸ್ ಮಾಡ್ತಾಯಿದ್ವಿ. ಈಗ ವಿವಿಧ ರೀತಿ 70 ಅಡಿವರೆಗೂ ಸ್ಟೀಲ್ ಎಕ್ಸ್ಟೆಂಡೆಡ್ ಸ್ಟಿಕ್ ಸಹ ಸಿಗುತ್ತೆ. ತೆಂಗಿನಕಾಯಿ ಕುಯ್ಯೋದು, ವಿವಿಧ ರೀತಿಯ ರೋಟರ್ಸು, ಟಿಲ್ಲರ್ಸು, ಗಿಡ ಕೊಯ್ಯೋದು ಮಿಷಿನ್ನು, ಡ್ರಿಲ್ಲಿಂಗ್ ಮಿಷಿನ್ನು, ಔಷಧಿ ಹೊಡೆಯೋ ಮಿಷಿನ್ನು, ಟ್ರೋಲ್ನಲ್ಲಿ ಔಷಧಿ ಹೊಡೆಯೋದು, ತೋಟಕ್ಕೆ ಫ್ಯಾನ್ಸಿಂಗ್ ಹಾಕುವುದು, ಹಲವು ರೀತಿಯ ಬಗ್ಗೆ ಮಿಷನರಿಗಳು ದೊರೆಯುತ್ತವೆ ಇಲ್ಲಿ. ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೇಕಂದರೆ ಆರ್ಡ್ರ್ ಮಾಡ್ಬೋದು, ಬುಕ್ ಮಾಡ್ಬೋದು, ಹೋಮ್ ಡೆಲಿವರಿ ಮಾಡ್ತಾರೆ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಾಸ್ತಿ ರೋಸ್ಟ್ ಬೇಕು ಅಂದರೆ ಮೇಲೆ ಬರುವಾಗ ಈ ಥರ ಸ್ಟಿಕ್ಕಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಡೀಪ್ ಫ್ರೈ ಆಗುತ್ತೆ. ಎಷ್ಟು ರೋಸ್ಟ್ ಬೇಕೋ ಹೀಗೆ ಇಟ್ಕೊಳ್ಳಿ. ಇಷ್ಟೇ ರೋಸ್ಟ್ ಇಷ್ಟೇ ಫ್ರೈ ಸಾಕು. ಸ್ಟಿಕ್ ಕಂಪ್ಲೀಟಾಗೆಲ್ಲ ಅದೇ ಬಂದು ಸ್ವಲ್ಪ ಆಗಬೇಕು, ಅದು ಬಿಸಿಗೆ ಮೆತ್ತಗಿರಲಿ. ನನಗಿಲ್ಲಿ ಒಂದು ವಸ್ತು ತುಂಬಾ ಇಷ್ಟ ಆಯಿತು. ಏನಪ್ಪ ಅಂತಂದರೆ ಇವಾಗ ಎಣ್ಣೆಲಿ ಕರೆದಿರೋ ಐಟಮ್ನ ತಿನ್ನೋಕ್ಕಾಗಲ್ವಲ್ಲ, ಅವರಿಗೆ ಈ ಥರ ಇದೊಂದು ಮಿಷಿನಲ್ಲಿ ಸುಮ್ಮನೆ ಜಸ್ಟ್ ಹಾಕಿದ್ರೆ ಸಾಕು, ಅದು ಬಿಸಿಯಾಗಿ ಇದಾಗುತ್ತೆ. ಅದೇ ಈಚೆಗೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಮಿಷಿನ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪಾಪ್ಕಾರ್ನು, ಗೋಟಿ, ಹಪ್ಪಳ ಎಲ್ಲ ಸುಡ್ಬೋದಿತ್ತು. ಅವರು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತಾ ಇದ್ರು. ನೋಡೋಕ್ಕೊಂಥರ ಖುಷಿ ಆಯ್ತಿತ್ತು. ಇಲ್ಲಿ ಮಣ್ಣಿನ ಮಡಿಕೆಗಳು ಸಹ ಇದ್ದು. ಬಟ್ ನನಗೆ ಯಾಕೋ ರೇಟು ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಳ್ಳಿಲ್ಲ. ಈ ಝೋನಲ್ಲಿ ಮೋಟರ್ಸು, ಸ್ಪ್ರಿಂಕ್ಲರ್ಸು, ಆಮೇಲೆ ಮೀಟ್ರು, ಆಮೇಲೆ ಪಂಪ್ ಸೆಟ್ಸು ಎಲ್ಲ ಸಿಗ್ತೈತೆ ಇಲ್ಲಿ. ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಡ್ತಾರೆ ಇಲ್ಲಿ. ಒಂಥರ ಡಿಫ್ರೆಂಟ್ ಕಂಪ್ನೀಸು ಸಹ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಸಹ ಇದ್ವು. ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಕೋಳಿ ಸಾಗಾಣಿಕೆ ಹೇಗೆ ಮಾಡಬೇಕು, ಯಾವ ಥರ ಅದನ್ನು ನೋಡ್ಕೋಬೇಕು, ಅದಕ್ಕೆ ಯಾವ್ಯಾವ ಥರ ಫುಡ್ನ ಹಾಕಬೇಕು, ಮೊಟ್ಟೆ ಯಾವ ಥರ ಸಂಗ್ರಹಣೆ ಮಾಡಬೇಕು, ಅದ್ರ ಚಿಕನ್ ಮಹತ್ವ ಏನು, ಮೊಟ್ಟೆ ಮಹತ್ವ ಏನು ಅನ್ನೋದನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಬಟ್ ಇಲ್ಲಿ ಯಾವ ಥರ ಅದನ್ನು ರೆಡಿ ಮಾಡಬೇಕು ಅನ್ನೋದು ಸಹ ಇಲ್ಲಿ ತಿಳಿಸ್ಕೊಡ್ತಾರೆ. ನಿಮಗೇನಾದರೂ ನೀವು ಕೋಳಿ ಸಾಕಣೆ ಮಾಡ್ತೀವಿ ಅನ್ನಂಗಿದ್ರೆ ಇಲ್ಲಿ ಹೋಗಿ ಇನ್ಫಾರ್ಮೇಷನ್ ಕೇಳಿದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಡಿಫ್ರೆಂಟ್ ಕೋಳಿ ಇದೆ. ಕಾವೇರಿ, ಕಳಿಂಗ ಬ್ರೌನು, RIR, ಆಮೇಲೆ ಅಜಿಲ್ ಕ್ರಾಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮರಿಗಳು ಸಹ ಸಿಗ್ತವೆ. ನೀವು ಬೇಕಂದರೆ ತೊಗೋಬೋದು ಇಲ್ಲಿ. ಆಮೇಲೆ ವೈಟ್ ಪೆಕಿನ್ನು, ಆಮೇಲೆ ತುಂಬ ವೆರೈಟಿ ಕೋಳಿಗಳಿದ್ದಾವೆ ಇಲ್ಲಿ. ಅದ್ರ ಫುಡ್ಡು ಯಾವ ಥರ ಏನೇನು ಹಾಕಬೇಕು ಅನ್ನೋದು ಸಹ ಹೇಳ್ತಾರೆ. ಗಿರಿರಾಜನೂ ಇದೆ, ಆಮೇಲೆ ದೊಡ್ಡ ಕೋಳಿನೂ ಸಹ ಇದೆ.
ಎಷ್ಟು ದೊಡ್ಡ ದೊಡ್ಡ ಕೋಳಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೋಡ್ತಿದ್ದಂಗೆ ಇಷ್ಟು ಅಪ್ಪ ಅಂತ. ಆಮೇಲೆ ಅದ್ರ ಮುಂದೆ ಹೋದರೆ ಫಿಶ್ ಫುಲ್ಲು ಮೀನಿಂದು ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಆಮೇಲೆ ಅಕ್ವೇರಿಯಂ ಸಹ ಸಿಗುತ್ತೆ, ನಿಮ್ಗೆ ಯಾವುದಾದ್ರೂ ಮೀನು ಬೇಕಂತಂದ್ರೂ ಸಹ ತೊಗೋಬೋದು. ಮೀನುಗಳ್ನ ಹೇಗೆ ನಾವು ನೋಡ್ಕೋಬೇಕು, ಅದು ಆಹಾರ ಯಾವ ರೀತಿ ಹಾಕಬೇಕು ಅನ್ನೋದು ಅದು ಎಲ್ಲ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಇಲ್ಲಿ. ಇಲ್ಲಿ ವಿವಿಧ ರೀತಿಯ ಮೇಕೆ, ಕುರಿಗಳು, ಹಸುಗಳು, ಹೋರಿ, ಎಮ್ಮೆ ಮತ್ತು ಕೋಳಿಗಳು ಎಲ್ಲ ರೀತಿ ಸಹ ವಿವಿಧ ರೀತಿಯ ತಳಿಗಳಿದ್ದಾವೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಝೋನಲ್ಲಿ ಟ್ಯಾಕ್ಟ್ರುಗಳು, ಆಮೇಲೆ JCB, ಆಮೇಲೆ ತುಂಬ ಉಳುಮೆ ಮಾಡೋಕ್ಕೆ ಯಾವ್ಯಾವ ಥರ ವೆಹಿಕಲ್ನ ಯೂಸ್ ಮಾಡ್ತಾರೆ ಅವೆಲ್ಲ ಒಂದು ಝೋನಲ್ಲಿದೆ. ಹಾಗೂ ನಾನು ಟ್ಯಾಕ್ಟ್ರ್ ಓಡಿಸ್ತೀನಿ ಅಂತ ಅಂತಿದ್ದ ಹಾಗೆ ಅವನೊಂದು ಸ್ವಲ್ಪ ಹೊತ್ತು ಟ್ಯಾಕ್ಟ್ರುಗಳ ಮೇಲೆ ಕೂರಿಸಿ ಆಟ ಆಡಿಸ್ತಾ ಇದ್ವಿ. ಸೋಲಾರ್ ಬಳಸಿ ಹೇಗೆ ನೀರನ್ನ ಬಿಡೋದು ಅನ್ನೋದು ಸಹ ಇಲ್ಲಿ ಇಕ್ಕಿದ್ರು. ಬಟ್ ಚೆನ್ನಾಗಿತ್ತು, ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಹೊಟ್ಟೆ ಹಶ್ವಾಗಿತ್ತು, ಆಹಾರ ಮಳಿಗೆಗೆ ಹೋದ್ವಿ. ಅಲ್ಲಂತೂ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಥರ ಸ್ಪೆಷಲ್ ಅನ್ನೋ ಫುಡ್ ಎಲ್ಲ ಥರನೂ ಇಟ್ಟಿದ್ರು. ನಾವು ಒಂದು 2-3 ಥರ ಊಟನ ಟೇಸ್ಟ್ ಮಾಡಿದ್ವಿ. ಆಮೇಲೆ ನನಗೆ ಯಾಕೋ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಬಿರಿಯಾನಿ ತಿನ್ನೋಣ ಅಂತೇಳಿ ಬಂದು ಬಿರಿಯಾನಿ ತಿಂದ್ವಿ. ಪಾಪುಗೆ ಐಸ್ ಕ್ರೀಮ್ ಕೊಡಿಸಿ. ಆಲ್ರೆಡಿ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಎಷ್ಟೊತ್ತು ಅಂತಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇದನ್ನೆಲ್ಲ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಆಲ್ರೆಡಿ
ಟೈಮಾಗಿ ಹೋಗ್ಬಿಟ್ಟಿತ್ತು. ಇದು ಒಂದಿನ ಕಂಪ್ಲೀಟ್ ಮಾಡೋಕ್ಕಂತೂ ಆಗಲ್ಲ. ನಿಧಾನಕ್ಕೆ ನೋಡ್ಕೊಂಬರ್ಬೇಕು ಅಂತ ಅಂದರೆ ಒಂದು 2 ಡೇಸ್ ಆದರೂ ಹಿಡಿತೈತೆ. ಇಲ್ಲಿ ಡಿಫ್ರೆಂಟ್ ಗಿಡಗಳು ಸಹ ಇದ್ವು, ಬೇಕಂದರೆ ತೊಗೋಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಈ ಕೃಷಿ ಮೇಳ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ನೀವು ಈ ಕೃಷಿ ಮೇಳಕ್ಕೆ ಭಾಗವಹಿಸೋದನ್ನ ಮರಿಬೇಡಿ. ತಪ್ಪದೇ ಹೋಗಿ ಕೃಷಿ ಮೇಳನ ನೋಡ್ಕೊಂಡು ಬನ್ನಿ. ಪ್ರತಿಯೊಬ್ಬರು ನೋಡಲೇಬೇಕಾದ ಮೇಳ ಇದು.